ನಮ್ಮ ಆನಂದಣ್ಣ ಕರ್ಕೊಂಡು ಹೋಗ್ತೀನಿ. ಏಣ ಏಣ ಆನಂದಣ್ಣಯ್ಯ. ರಜಮ್ಮ ಬಾರಮ್ಮ ಬಾ. ಯಾವಾಗ ಬಂದೆ? ಇವಾಗ ತಾನೇ ಬಂದೆ. ನಮ್ಮಯ್ಯಪ್ಪ ಸೀದಾ ಹೋಗು, ಅಲ್ಲಿ ಹೋಗ್ಬೇಡ ಅವ್ರ ಮಂತಕ್ಕೆ, ಮಂಜು ನಿಮ್ಮ ಅಕ್ಕರ ಮಂತಕ್ಕೆ ಹೋಗ್ಬೇಡ, ಸೀದಾ ಅಲ್ಲಿಗೆ ಹೋಗು. ಸೀದಾ ಅಲ್ಲಿಗೆ ಹೋಗಿ ನಿಮ್ಮ ಆನಂದಣ್ಣ ಕರ್ಕೊಂಡು ಹೋಗಿ ಕೇಳ್ಕೊಂಬ ಅವ್ರ ಅಣ್ಣರ ಮಂತಕ್ಕೆ ಅಂತ ಹೇಳಿ, ನಿಮ್ಮ ಅಣ್ಣರ ಮಂತಕ್ಕೆ ಹೋಗಿ ಒಡವೆ ಎಲ್ಲ ವಾಪಸ್ ಇಸ್ಕೊಂಬ ಅಂತ ಹೇಳ್ತು. ಅದಕ್ಕೆ ಆನಂದಣ್ಣನ ಕರ್ಕೊಂಡು ಹೋಗೋಣ ಅಂತೇಳಿ ಬಂದು. ಇಲ್ವೇ ಅಣ್ಣ ಎಲ್ಲೋದ? ಐತಮ್ಮ. ತಡಿ ಬತ್ತೈತೆ ಕೂಕ. ಬಾ ಊಟ ಮಾಡ್ಬಾ ಬಾ. ಊಟ ಏನು ಬೇಡ ಅದಕ್ಕೆ. ನಾನು ಆಮೇಲೆಲ್ಲ ಊಟ ಮಾಡ್ತೀನಿ. ಇವಾಗ ನಿಮ್ಮ ಹತ್ರ ಮಾತಾಡ್ಬೇಕು, ಕೂತ್ಕೊಳ್ರಿ ಇಲ್ಲಿ ಫಸ್ಟು. ನಿಮ್ಮ ಹತ್ರ ಮಾತಾಡ್ಬೇಕೇನೋ ಒಂದು, ಅದಕ್ಕೆ ಬಂದಿದ್ದೀನಿ. ಹೆಂಗ ನಿಮ್ಮ ಅಣ್ಣ ಕರೀತೀನಿ, ಮಾತಾಡಮ್ಮ. ಏನಪ್ಪ ಬಾ ಇಲ್ಲಿ. ರಾಜಮ್ಮ ಬಂದಳು ಬಾ. ಅಮ್ಮಣಿ ಯಾವಾಗ ಬಂದಮ್ಮ? ಬಾ ಊಟ ಮಾಡ್ಬಾ. ಆಮೇಲೆ ಉಣ್ತೀನಿ ಬಾರಾಡ. ಬಾ ಆಮೇಲೆ ಊಟ ಮಾಡ್ತೀನಿ. ಉಣ್ಣಮ್ಮ. ಯಾಕೆ ಅಳ್ತಾ ಇದೀಯಾ? ಅಳ್ಬೇಡ, ಸುಮ್ಕಿರು. ಯಾಕೆ ಕಣ್ಣೀರು ಹಾಕ್ತಾ ಇದೀಯಾ? ಕಣ್ಣೀರು ಹಾಕ್ಬಿಡ್ಕಣಮ್ಮ. ಯಾಕೆ? ಅಲ್ಲ ನೋಡ, ಇವಾಗ ಮಾಡ್ಕೊಂಬಲ್ಲ ಅಂತಾರೆ ಅವರು. ಅಣ್ಣಯ್ಯನೂ ಅಣ್ಣಯ್ಯನ ಹೆಂಡ್ತಿ ನನ್ನ ಮಗಳನ್ನ ಮದುವೆ ಮಾಡ್ಕೊಂಬಲ್ಲ ಅಂತ ಹೇಳ್ತಾ ಇದ್ದಾರೆ. ಅಲ್ಲ ಇವಾಗ ಹಿಂಗೆ ಮದುವೆ ಮಾಡ್ಕೊಂಬಲ್ಲ ಅಂದ್ರೆ ನಾನು ಎಲ್ಲಿಗೆ ಹೋಗ್ಬೇಕು ಹೇಳು? ಅದಕ್ಕೇನೆ ನಮ್ಮ ಅಯ್ಯಪ್ಪನು ನಾವು ಎಲ್ಲ ಬಂದು ಕೇಳಿವಿ, ಮಾಡ್ಕೊಂಬಲ್ಲ ಅಂತಂದ್ರು. ಅದಕ್ಕೆ ನಾವು ಕೊಳ್ಚೆನು ಉಂಗುರ ಎಲ್ಲನ ಕೊಟ್ಟಿದ್ವಲ್ಲ, ಮುಂಚೆ ಮಾಡಿಸ್ಕೊಟ್ಟಿದ್ನಲ್ಲ, ಅದಕ್ಕೆ ಅದನ್ನೆಲ್ಲ ಇಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ನಾವು ಅವಳಿಗೆ ಹೇಳಿದ್ದೆ, ಮಂಜಿಗೆ. ಅವಳು ಕೇಳ್ಕೊಂಬರಕ್ಕೆ ಹೋಯ್ದ್ಲ ಅಕ್ಕಯ್ಯ. ನಾನು ಬ್ಯಾಂಕಿಗೆ ಕೈನಿ ಬಿಡಿಸ್ಕೊಂಬದಾದ್ರೆ ಬಿಡಿಸ್ಕೊಂಬ ಕೇಳು ಅಂದ್ಲಂತೆ. ಅದಕ್ಕೇನೆ ಕೇಳೋಣ ಬಾ ಹೋಗಿ. ಹೋಗಿ ಕೇಳೋಣ. ಅದಕ್ಕೆ ನೀನು ಬಾ. ಅಲ್ಲ ಅವಳು ನಂಬಲ್ಲ ನಾನು ಇಲ್ಲಿದ್ದೂರಾಗಿರೋಳನ್ನ. ಯಾಕಂದರೆ ಅವಳು ಅತ್ಲಾಗೂ ಕೌಲೈತಾಳೆ, ಇತ್ಲಾಗೂ ಕೋಲೈತಾಳೆ. ನೀನು ಮಾತಾಡ್ಸಲ್ವಲ್ಲ, ಅದಕ್ಕೆ ಅವಳು ನಿನ್ಗೂ ಇದು ಮಾಡ್ತಾಳೆ. ಅದಕ್ಕೆ ನಾನು ಅಲ್ಲಿಗೆ ಹೋಗಲಿಲ್ಲ. ನಮ್ಮ ಅಯ್ಯಪ್ಪ ಸೀದಾನ ಅಂದ್ರೆ ಮಂತಕ್ಕೆ ಹೋಗು, ಆನಂದನ ಕರ್ಕೊಂಡು ಹೋಗು ಅಂತ ಹೇಳಿ ಹೇಳ್ತು. ಅದಕ್ಕೆ ಇಲ್ಲಿಗೆ ಬಂದೆ. ಹೇಳ್ಬೇಕಾಯ್ತು ಅದು ಯಾಕೆ ಮಾಡ್ಕೊಂಬಲ್ಲ ಅಂತ ಹೇಳಿ. ಯಾಕೆ ಏನಾಯ್ತಂತೆ ಮಾಡ್ಕೊಂಬಿಲ್ದಂಥದ್ದು? ಕೇಳಿವಪ್ಪ. ನಮ್ಮ ಹುಡುಗ ಓದೈತೆ, ನಿಮ್ಮ ಹುಡುಗಿ ಓದಿಲ್ಲ. ನಮ್ಮ ಹುಡುಗ ಇನ್ನೊಂದು 2 ದಿನ ಆದರೂ ಡಾಕ್ಟ್ರ್ ಆಗುತ್ತೆ. ನಿನ್ನ ಮಗಳು ಓದಿಲ್ಲ, ಏನಿಲ್ಲ, ನಾವು ಹೆಂಗೆ ಮದುವೆ ಮಾಡ್ಕೊವನ ಅಂತ ಹೇಳಿ ಹೇಳ್ತಿದ್ರು. ಮಂಗೇನೆ ಅಕ್ಕ ಹೋಗಿ ಕೇಳ್ತಂತೆ, ಹಂಗಾಡಿದ್ಲಂತೆ. ಅದಕ್ಕೇನೆ ನಾವೇನು ಅವತ್ತು ನೀವು ಬ್ಯಾಂಕಿಗೆ ಇಕ್ರಿ ಅಂತ ಏನು ಹೇಳ್ಕೊಟ್ಟಿರಲಿಲ್ಲ ಅಂತ ಹೇಳಿ ಕೇಳಿಸ್ಕೊಂಬರೋಣ ಬಾರೇಣ. ಇಲ್ಲಣ್ಣಮ್ಮ, ಇಲ್ಲೋಡು ರಾಜಮ್ಮ, ಒಂದು ಮಾತು ಹೇಳ್ತೀನಿ ಕೇಳ್ತೀಯಾ? ಅವತ್ತು ನೀನು ಒಡವೆ ಕೊಡ್ಬೇಕಾದ್ರೆ ನಿಮ್ಮ ಅಣ್ಣನ ಮಗ್ಗೆ, ನಿಮ್ಮ ಅಣ್ಣರಿಗೂ ಎಲ್ಲ ನಾವು ಒಡವೆ ಕೊಡ್ಬೇಕಾದ್ರೆ ನಾವಿರಲಿಲ್ಲ. ನಮ್ಗೆ ಅದು ಗೊತ್ತೂ ಇಲ್ಲ. ಇವತ್ತೇ ಗೊತ್ತಾಗಿರೋದು. ನೀವೆಂದೂ ನಮ್ಮ ತಾಗ ಏನೂ ಹೇಳಿಲ್ಲ, ಏನಿಲ್ಲ. ನಮ್ಮ ಅಣ್ಣನ ಮಗು ಕೊಳ್ಚೇನು ಉಂಗುರ ಎಲ್ಲ ಕಡ್ಗ ಕೈ ಚೇನು ಎಲ್ಲ ಕೊಟ್ಟಿದ್ದೀವಿ ಅಂತ ನಮಗೆ ಅದು ಗೊತ್ತೂ ಇಲ್ಲ. ಇವತ್ತೇ ಗೊತ್ತಾಗ್ತಿರೋದು. ನಮ್ಮ ತಗೇನೆ ಯಾತನ ಹೇಳಿದ್ರೆ ಈಗ ಬಂದು ಬಾರಯ್ಯಣ ಹೋಗೋಣ ಅಂತಂದ್ರೆ ಸುಮ್ಮನೆ ನಿಮ್ಮ ಅಣ್ಣನ ಯಾಕೆ ನಿಷ್ಠುರ ಮಾಡ್ತೀವಳು? ನಾವು ಬಡವ್ರು ಕಣಮ್ಮ, ನಮ್ಮ ನಿಷ್ಠುರ ಮಾಡಬೇಡ. ನೀನು ಕೊಟ್ಟರೆ ಇವಾಗ ನೀನು ಕೇಳೋಕೆ ಹೋದರೆ ಹೆಂಗೆ ಸರಿ ಆಗುತ್ತೆ? ಅಲ್ಲ ನಾವು ಬಿಡಪ್ಪ, ನಿಮ್ಮ ಅಣ್ಣನ ಮುಂದೆ ಕೇಳಿ ನಾನು ಕೊಟ್ಟಿದ್ರೆ ಕೊಡೋ ಅಣ್ಣ ಅವ್ರವ ಅಂತ ಹೇಳಿ ಕೇಳಿಸ್ಕೊಂಡು ಕೊಡೋದು. ನೀವು ನಮ್ಗೆ ಅದೇ ಗೊತ್ತಿಲ್ವಲ್ಲ. ಈ ಅಪ್ಪಗೆ ನನಗೆ ಗೊತ್ತೇ, ನಮಗೆ ನನಗೆ ಗೊತ್ತೇ, ನಮಗೆ ಗೊತ್ತೇ ಇಲ್ಲಮ್ಮ. ಇವಾಗ ನಾವು ಅದೇನು ಕೇಳೋಕ್ಕಾಗುತ್ತೆ ಹೇಳು? ನಮ್ಮನ್ನು ಮಾತ್ರ ನಿಷ್ಠುರ ಮಾಡಬೇಡ ಕಣಮ್ಮ. ಈಗ ಬತ್ತಾ ಹೋಗ್ತಾ ಬೇಕಾದ್ರೆ ಚೆನ್ನಾಗಿರ್ರಿ. ನಾವು ಈಗಳಮ್ಮ, ನಾವು ಯಾತ್ಯಾತು ಒಬ್ರು ನನ್ನ ಬರಲ್ಲ, ಆಡಾರಲ್ಲ. ನೀವಾಗಿ ನೀವು ಬರ್ದಂಗೆ ಆಗ್ತೀರ. ಬರ್ದಂಗಾಗಿ ನೀವು ಮಾತಾಡ್ತೀರ ಎಲ್ಲಾನ. ಆಗಳ ಇವತ್ತು ಬಂದವಳೆ ಅಣ್ಣನ ಮನೆಗೆ ರಾಜಮ್ಮ. ಈಗ ಬಂತು ಕಣ್ರಂಗಜ್ಜಿ. ಅದೇ ಅತ್ತ ಒಡವೆ ಕೊಟ್ಟಿತ್ತಂತೆ, ಅದಕ್ಕೆ ಬರ್ರಿ ಕೇಳಿಸ್ಕೊಂಡು ಕೊಡ್ರಿ ಅಂತಂತು. ನಾವು ಅವತ್ತಿಗಳಜ್ಜಿ ನಾವೇನು ಕಂಡಾರಲ್ಲ. ಇವತ್ತು ಹೆಂಗೆ ನಾವು ಹೋಗಿ ಕೇಳೋಕ್ಕಾಗುತ್ತೆ ಹೇಳು? ಅಯ್ಯಮ್ಮ ಮೊದಲೇ ನಮ್ಮನ್ನು ಮಾತಾಡ್ಸಲ್ಲ, ಸುಮ್ಮನೆ ಒಂದಿಟ್ಟು ಅದು ಇದು ಅಂತೇಳಿ ಮಾತಾಡುತ್ತೆ. ಯಾಕೆ ಬೇಕು? ನಾವೀಗೇನು ನಿಷ್ಠುರ ಆಗ್ಬೇಕು ಹೇಳು? ನಮ್ಮನ್ನು ಯಾಕಮ್ಮ ನಿಷ್ಠುರ ಮಾಡಬೇಕು? ನಮಗೇನು ಗೊತ್ತೇಳು? ನಿಮ್ಮ ಅಕ್ಕಯ್ಯ ನೀವು ಅಕ್ಕ ತಂಗಿರಲ್ಲನ, ನೀವು ಮುಂದೆ ಬಿದ್ದು ನೀವು ಕೊಟ್ಟಿರೋದು ನೀವು. ನಮ್ಮನ್ನು ನಿಷ್ಠುರ ಮಾಡೋದು ಒಳ್ಳೇದಲ್ಲ ಕಣಮ್ಮ. ನಮ್ಮನ್ನು ಕರಿಬೇಡ ನೀನು. ಅವಳು ಕೇಳ್ತಿದ್ಲಮ್ಮ, ಮಂಜಮ್ಮ ಕೇಳ್ತಿದ್ಲು. ನಾವು ಬ್ಯಾಂಕಿಗೆ ಕೇಳಿವಿ, ಬೇಕಿದ್ರೆ ಬಿಡಿಸಮ್ಮ ಕೇಳು ಅಂತ ನೆನ್ನೆ ಹೇಳ್ತಿದ್ಲು. ಅದಕ್ಕೇನೆ ಬತ್ತಾಳೆ ಇವಾಗ ಅಂತ ಹೇಳ್ತಿದ್ಲು. ನೀನು ಅಲ್ಲಿಗೆ ಹೋಗ್ಲಿಲ್ವೇ ನಾಳೆ ಮಂಜಮ್ಮನ ತಕ್ಕಿ? ಇಲ್ಲ, ಅವಳು ಅತ್ಲಾಗೂ ಕೋಲೈತಾಳೆ, ಇತ್ಲಾಗೂ ಕೋಲೈತಾಳೆ. ಅಣ್ಣಗೂ ಹೇಳ್ತಾಳೆ, ನನಗೂ ಹೇಳ್ತಾಳೆ. ಅವಳು ಇಲ್ಲಿದ್ದೂರಾಗಿರೋಳು, ಬೋಲ್ ಒಳ್ಳೆಯಲ್ಲ. ಅದಕ್ಕೇನೆ ಅವಳನ್ನ ನಾನೇನು ನಂಬಲ್ಲ. ಅದಕ್ಕೆ ಇಲ್ಲಿಗೆ ಬಂದೆ. ನಾನು ಪಟೇನ ಅಲ್ಲಿಗೇನು ಹೋಗಲ್ಲ. ಅಲ್ಲಿಗೆ ಹೋಗ್ತೀವಲ್ಲ, ಅದಕ್ಕೆ ಅವಳು ಸಾಂದ್ರ ತಗೊಂಡು ಏನು ಅಣ್ಣ ಎಂತಾಳೆ ಅವಳಿಂದಲೇ ಅವಳೇ ಎಲ್ಲ ಮಾಡಿದ್ದು. ಮಾಡಿಸ್ಕೊಡು ಅಳಿಯ ಅಂತೇಳಿ ಅವಳೇ ಹೇಳಿದ್ದು. ಇನ್ನು ಸೊಸೆರಿನ್ನ ಒಂದಿಟ್ಟು ಮುದ್ದೆ ಮಾಡಿಕಂಗಿದ್ದಿದ್ರೆ ಅವಳು ಮುಂಜಿ ನಿನ್ನ ಹಿಡಿಯೋಕ್ಕಾಗ್ತಿರ್ಲಿಲ್ಲ. ಹೆಂಗಮ್ಮ ನಮಗೇನಮ್ಮ ಈಗಳಮ್ಮ, ನಾವು ಯಾರನ್ನ ಈಗಳಮ್ಮ ಬರೋರ್ನು ಯಾಕೆ ಬರ್ತೀರ ಅಂಬಲ್ಲ, ಬರ್ದಿಲ್ದಾರನ್ನ ಯಾಕೆ ಬರಲ್ಲ ಅಂಬಲ್ಲ.
ನಾವು ಅವ್ರ ಸೊಸೆಯರು ಬೊತ್ತಾ ಹೋಗ್ತಾ ಅವ್ರು ಸೇನಕ್ಕೆ ಇದ್ದಾರೆ, ನಾವು ಸೇನಕ್ಕೆ ಇದ್ದೀವಿ ಅಷ್ಟೇ. ಅವಳೆ ಅಯ್ಯಮ್ಮನ ನಾವೇನು ಒಂದಿಲ್ಲ, ಅಯ್ಯಮ್ಮಗೆ ಅಯ್ಯಮ್ಮನೆ ಮುಂಚ್ಕೊಂಡ್ರೆ ಅದು ಬರ್ದಂಗಾಗಿರೋದು ಅಯ್ಯಮ್ಮನೆ ನಿಮ್ಮ ಅಂಜಮ್ಮ. ನಾವೇನು ಅಯ್ಯಮ್ಮನ ಬರಬೇಡ ಅಂತ ನಾವೇನು ಒಂದಿಲ್ಲ, ನಿಮ್ಮ ಅಣ್ಣ ಏನು ಒಂದಿಲ್ಲ. ಸುಮ್ಮನೆ ಏನೇನ ಅವ್ರೇಟ್ಗೆ ಅವರೇ ಮುಂಚ್ಕೊಂಬೋದು. ನೀವು ಅಮ್ಮಣಿ ಇವ್ರೇನು ಯಾರನ್ನೂ ಯಾತು ಅಂದಾರಲ್ಲ, ಏನಿಲ್ಲ. ನೀವಾಗಿ ನೀವು ಮಾಡ್ಕೊಂಡ್ರೆ ಸುಮ್ಮನೆ ಅಲ್ಲಿಗೆ ಹೋದ್ರೆ ನೆಟ್ಟಿಗೆ ಅವಳು ಬಕ್ಕಿರ್ತಿರ್ಲಿಲ್ಲ, ಅವಳು ನೆಟ್ಟಿಗೆ ಮಾತಾಡಿಸ್ತಿರ್ಲಿಲ್ಲ. ಇಲ್ಲ ಅಲ್ಲಿಗೆ ಬತ್ತಾ ಹೋಗ್ತಾ ಇದ್ರಿ, ಇಲ್ಲಿಗೆ ಬರ್ತಿರ್ಲಿಲ್ಲ. ಇವತ್ತು ನೋಡು ಸೇಂತಮ್ಮ ಸುಧಾರಿಸಿದ್ಕೆ ಇವತ್ತು ಇಲ್ಲಿಗೆ ಬರೋಂಗಾತು. ಅಲ್ಲ ಅವಳು ಏನೇನು ಒಂದಿಲ್ಲ ಪಾಪ ಸೇಂತಮ್ಮ ಎಷ್ಟು ನಿಧಾನಸ್ತಿ ಅಂತ ಚೆನ್ನಾಗಿ ಮಾಡಿರ್ತಾಳೆ. ಇಂಥ ತಕ್ಕ ಬರ್ದಂಗಿದ್ರೆ ನೀವು ಅಲ್ಲಿಗೆ ಹೋಗ್ತಿದ್ರಮ್ಮ. ಅವಳು ಒಂದಿಟ್ಟು ಕಾಪಿ ಕಾಸು ಕೊಡೋದು ಕಷ್ಟ, ಕಾಪಿ ನೀರು ಈ ಕೂತೋದು ಕೊಡ್ತಿರ್ಲಿಲ್ಲ, ಕುಕ್ಕಡ್ರಿ ಅಂತಿರ್ಲಿಲ್ಲ. ಅವಳು ಮರ್ಯಾದೆ ಕೊಡ್ದಿಲ್ಲ ತರ್ತಕ್ಕೆ ಹೋಗ್ತಿದ್ವಿ. ನೀವು ಯಾವಾಗ ಅವಳು ತಕ್ಕ ಸುತ್ತರ್ಕೊಂಡು ಹೋದ್ರೆ ಅದಕ್ಕೆ ಮತ್ತು ನಿಮ್ಮನ್ನ ಅವಳು ಸಾದರ ತಗೊಂಡಿದ್ದೇವಳು. ಹೆಂಗ ಬಂದು ಅಣ್ಣ ಒಂದು ಮಾತು ಹೇಳಿಸ್ಕೊಟ್ರೆ ಸಾಕತ್ತಾಗೆ. ಇಲ್ಲ ನೀನೇನ ನಾನು ನನ್ನ ಮಾತ್ರ ನೀನು ಎಷ್ಟೂರ ಮಾಡ್ಕೊಂಡ್ರು ಪರವಾಗಿಲ್ಲ, ನಮ್ಮ ರೇಖಮ್ಮ ಬೈತಾಳೆ. ಅಮ್ಮ ನೀನು ಅಂತ ಏನು ಮಾತಾಡೋಕೆ ಹೋಗ್ಬೇಡ್ರಿ ಅಂತ ಬೈತಾಳೆ. ಅದಕ್ಕೆ ನಾವೇನು ಮಾತಾಡೋಕೆ ಹೋಗಲ್ಲ. ಬೇಡ ಕಣಮ್ಮ, ನಿಮ್ಮ ಅಣ್ಣನ ಮಾತ್ರ ಕರ್ಕೊಂಡು ಹೋಗ್ಬೇಡ. ನೀನು ಕೊಟ್ಟಿರೋರು ನೀವು ನಾವೇನ ಮುಂದಿದ್ದು ನಮಗೆ ನನಗೆ ಗೊತ್ತಿದ್ರೆ ಕೇಳ್ಬೋದಾಯ್ತು. ನೀನೇನು ನೋಡಿದ್ದೇನೋ ಅಂತ ಮಾತಾಡಿದ್ರೆ ಅವ್ರ ಅಣ್ಣ ಮೊದಲೇ ಸಿಟ್ಟಿಂದು ನಿಮ್ಮ ಅಣ್ಣ. ಅವಣ್ಣ ಯಾಕೆ ಬೇಕಮ್ಮ ಮೊದಲೇ ಹಂಗೆ ಯಾಕೆ? ನೀವು ಕೊಟ್ಟಿರೋದು ನೀವು ಕೇಳ್ಬೋದು ನೀವಮ್ಮ. ಕರ್ಕೊಂಡೋದು ಸುಮ್ಮನೆ ಅಮ್ಮ ಪುಣ್ಯಷ್ಟೂರ ಮಾಡಿರಿ ಹೆಂಗೆ ಸರಿ ಆಗುತ್ತಮ್ಮ. ಏನು ತಿರ್ಗಿ ಆಮೇಲಿಂದ ನಮ್ಮನ್ನು ಏನೋ ಗೊತ್ತಿ ಇವ್ರು ಹೇಳ್ಕೊಟ್ಟವ್ರೇನು ಇಸ್ಕೊಳ್ರಿ ಅಂತ ಹೇಳಿ ಇಸ್ಕೊಂಡು ನಮಗೆ ಕೊಡ್ರಿ ಅಂತ ಇವ್ರು ಹೇಳ್ಕೊಟ್ಟವ್ರೇನೋ ಅಂತೇಳಿ ನಮ್ಮನ್ನೇನೆ ಅಂದ್ಬಿಡ್ತಾಯಮ್ಮ. ಒಳಗೆಲ್ಲ ನಮ್ಮ ಮುದ್ದಕ್ಕೆ ಯಾಕೆ ಬೇಕಮ್ಮ, ನಾವು ಬೋರಲ್ ಕಣಮ್ಮ. ನೀವು ಕೇಳ್ರಿ ಈಗ ಉಣ್ಣು ಬಾ ಸೇನಕಿರು. ನಾವು ಏನು ಅಯ್ಯಮ್ಮನ್ನು ಏನೊಂದಿಲ್ಲ, ಅವ ಅಯ್ಯಮ್ಮನ್ನು ಕರಿತಿದ್ವಿ, ಅಯ್ಯಮ್ಮನೇ ಜಂಬ ಮಾಡ್ಕೊಂಡ್ರೆ ಅದಕ್ಕೆ ನಾನು ಅಲ್ಲಿ ಕರಿದಂಗೆ ಬಿಟ್ಟೈನಿ. ಮಾತಾಡ್ಸಲ್ಲ, ನಾನು ಎದುರಿಗೆ ಬಂದ್ರೂ ಮಾತಾಡ್ಸೋಕೆ ಹೋಗಲ್ಲ ಎದುರಿಗೆ ಬಂದಂಗೆ. ಹೇಳಿದ್ವಿ ನಾವು ಎಷ್ಟು ಬಡವರಾಗಿರ್ಬೋದು, ನಾವು ಯಾವತ್ತು ನಾವು ಹೆಣ್ಮಕ್ಳನ್ನ ನಾವು ಬಂದರೆ ಯಾವ ರೀತಿ ಕಾಮ್ತೀವೋ ಆ ರೀತಿಯೇ ಕಾಮೋದು ನಾವು. ಅಲ್ಲ ನಾವು ಬಂದು ತಡ್ಗೆಲ್ಲ ನಿಮ್ಮ ಮನೆಯ ಪಾಪ ನಾವು ಬಂದಿರಂತ ನೀವೇ ಕೋಳಿ ಸಾರು ಯಾತನ ಆತು ನೀವೇ ಮಾಡ್ತಿದ್ದು. ಅಯ್ಯಮ್ಮ ಎಂದು ಮಾಡ್ದಾಳಲ್ಲ ಏನಿಲ್ಲ ಯಾತನು ನಾವೇನು ಮಾಡ್ತೀಯ. ಅವನು ಇಬ್ಬರು ಅಳಿದ್ರು ಗಂಡು ಮಕ್ಕಳು, ಇವಾಗ ಒಬ್ಬನೇ ಒಬ್ಬ ಇದ್ದಾನೆ ಅಂತ ಹೇಳಿ ಬಿಡುವ ಬಾಳಿಯ ಅಂತ ಹೇಳಿ ನಾವು ಅಲ್ಲಿಗೆ ಹೋಗ್ತಿದ್ವಿ ಅಷ್ಟೇ. ಅಲ್ಲಿಗೂ ಹೋಗ್ತಾ ಬತ್ತಾ ಸೆನಕಿರಿ, ನಾವೇನು ಅಲ್ಲಿಗೆ ಹೋಗೋರ್ನು ಬರೋರ್ನು ಬೇಡ ಅಂತಿರ್ಲಿಲ್ಲ. ನೀವು ಇಲ್ಲಿಗೆ ಬರ್ದಂಗೆ ಇದು ಮಾಡ್ತಿದ್ರು ಅಷ್ಟೇ. ನಾವು ಯೋಟ್ ಕರೆದ್ರು ಗೊತ್ತಿರಲಿಲ್ಲ. ನಮ್ಮ ಅಯ್ಯಪ್ಪ ಯೋಟ್ ಆಸೆ ಗೊತ್ತೇ ನಿನ್ನಂತೂ ಎಷ್ಟು ಆಸೆ ಮಾಡುತ್ತೆ. ನೀನು ಬಂದಿದೀಯ ಅಂದರೆ ಎಷ್ಟು ಕೋಳಿ ತೋರಿಸಿ ನಮ್ಮ ರಾಜಮ್ಮ ಬಂದೈತೆ ಕೋಳಿ ಸಾರು ಮಾಡಮ್ಮ ಅಂತ ತಂದು ಮಾಡಿಸೋದು. ನೀವು ಉಂತಾನೆ ಇರಲಿಲ್ಲ ಮನೆಗೆ, ನಮಗೆ ಎಷ್ಟು ಬೇಜಾರಾಗೋದು ಹಂಗೇನೆ. ನೋಡಪ್ಪ ನಾವು ಮನೆಗೆ ಉಂಬೋದೇ ಇಲ್ಲ ಅಮ್ಮಂಗಾಗೋದು. ಬಿಡಮ್ಮನೆ ಅತ್ತ ಹೋದ್ರೆ ಹೋಗ್ಲಿ, ಕೇಳೋದಾದ್ರೆ ಕೇಳು ಕೊಡು ಅಂತ ಹೇಳಿ ಕೊಡಲಿಲ್ಲ ಅಂದರೆ ಬಿಸಿಯಾಗಿ ಸುಮ್ಕಾಗ್ಬಿಡು. ಅಯ್ಯಮ್ಮ ಹಂಗೆ ಮತ್ತು ಒಂದಿಷ್ಟು ತ್ಯಾಸಿ ಅಳಿಸಿ ಆನೆ ಜಾಸ್ತಿ ತಲೆ ಕೆಡ್ಸ್ಕೊಂಬಕ್ಕೆ ಹೋಗ್ಬೇಡ. ಅಲ್ಲ ಅಣ್ಣ, ಅವತ್ತಿನ ಕಾಲದಾಗೆ ಕಡಿಮೆ ಇತ್ತಂತ ಮಾಡಿಸ್ತೆ. ಇವಾಗ ಎಷ್ಟು ರೇಟ್ ಆಗೈತೆ ಗೊತ್ತೇ ಬಂಗಾರ? ಈಗ ರೇಟ್ ಆಗೈತೆ. ಇವಾಗ ಅದು ಹೆಂಗೆ ನಾನು ಬಿಡೋಣ? ಅದಕ್ಕೆ ಅದು ಹೋತು ಅಂದರೆ ನಾನು ಬಿಡೋದಿಲ್ಲಪ್ಪ, ಇಸ್ಕೊಂತೀನಿ. ನಾನೇನು ಗಲಾಟೆ ಮಾಡಾಗ್ಲೇಳು. ಈಗ ಕೊಟ್ಟಿರಳು ನೀನಲ್ಲಮ್ಮ, ಹೋಗಿ ನೀನು ನನಗೆ ಕೊಡಲೇಬೇಕು. ಕೊಡಲಿಲ್ಲ ಅಂದ್ರೆ ಹೆಂಗೆ ಸರಿ ಆಗುತ್ತೆ? ನನ್ನ ಮಗಳನ್ನ ನಾನು ಬೇರೆ ಕಡೆಗೆ ಕೊಟ್ಟು ಮದುವೆ ಮಾಡ್ತೀನಿ. ಆಮೇಲೆ ನನಗೆ ಅವ್ರಿಗೆ ಕೊಡೋಕೆ ಬೇಕು, ಗಣ್ಣರಿಗೆ ಕೊಡು ಅಂತೇಳಿ ನೀನು ಹೋಗಿ ಪಟ್ಟಿಡ್ತು ಕುಕ್ಕ. ಅಷ್ಟೇನೆ. ಅವ್ರು ಯಾತ ಕೊಟ್ಟಾರ ರಂಗಜ್ಜಿ? ಕೊಡ ಅಂತಾರಲ್ಲ ಬಿಡೋರು. ನೀನು ಏನು ಕಲ್ ಮೇಲೆ ಕಲಿಕೆ ಕುಕ್ಕಂಗೆ ಕೊಟ್ಕೊಂಡ್ರು ಅವ್ರೇನು ಕೊಡ ಅಂತಾರಲ್ಲ. ನೀನು ಏನು ಸುಮ್ಮನೆ ಆಗತ್ತಮ್ಮಣಿ, ಹೋದ್ರು ಹೋಗ್ಲಿ. ಸರಿಯಾಗಿ ಬೈದು ಬರ್ತೀನಿ ನಾನೇನಿಲ್ಲ, ಹೋಗಿ. ಸರಿಯಾಗಿ ಬೈದೆ ಬರೋದು, ಹೋಗಿ. ನೀನು ಹಾಳಾಗಿ ಹೋಗ್ತಿರೋ ಹೋಗ್ರಿ, ನೀವಂತೂ ಉದ್ಧಾರ ಆಗಲ್ಲ ಅಂತ ಬೈದೆ ಬರೋದು. ತಿರ್ಗಿ ಕೇಳಲಿಲ್ಲ, ಅವಳೇನು ಬಂದು ಕೇಳಿದ್ಲೆ ಕೊಡ್ತಿದ್ವಿ ಅಂತ ಮಾತಾಡ್ತಾಳೆ ಅಯ್ಯಮ್ಮ ಅಂಕ್ಳು ತಿರ್ಗಿ. ಆಮೇಲೆ ಅದಕ್ಕೇನೆ ಅವಳು ಕೊಯ್ಚೆನೆ ಯಾರಿಗೆ ಬೇಕಿತ್ತು, ಅವಳು ಕೊಳ್ಚೆನೆ ಯಾರಿಗೆ ಬೇಕಿತ್ತು, ಉಂಗ್ರೆ ಯಾರಿಗೆ ಬೇಕಿತ್ತು, ಕೊಡ್ತಿದ್ವಿ ಅಂತಾಳೆ. ಯಾಕೆ ಬೇಕು? ಅದಕ್ಕೇನೆ ಹೋಗಿ ಕೇಳಿ ಅನ್ಸತಿ, ಹೋಗೋದು ಬರ್ತೀನಿ. ಇಕ್ಕಳೆ ನೀನು ಒಟ್ಟು ಬೆಳಿಗ್ಗೆ ನೋಡೋಣ ಅಂತೀನಿ. ನೀನು ಬೈದಾನ ಬೈ, ಒಳ್ಳೆ ಮಾತನಾಗನ ಕೇಳು. ಒಟ್ಟಿನಲ್ಲಿ ನಮ್ಮನ್ನು ಮುಂದಕ್ಕೆ ತರಬೇಡ. ಅಷ್ಟೇ ಅಲ್ವೇನಜ್ಜಿ? ಕೂಕ ಬಾ, ಹೋಗಿ ಚಿಕನ್ ಕಟ್ ಮಾಡಿಸ್ಕೊಂಬರುತ್ತೆ. ಚಿಕನ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಕೆಲ್ಸಕ್ಕೆ ಹೊರಟಿದ್ದೀನಿ, ಖಾರ ಅರ್ದಿಕ್ಕೆ ಹೋಗ್ತೀನಿ. ಬೇಕಾದ್ರೆ ಮಾಡ್ಕೊಂಡು ಉಂಡು ಹೋಗಮ್ಮ ಅಷ್ಟೇ. ನೋಡಾಗ ಅಷ್ಟು ಹೇಳ್ಬಲ್ಲೆ ಅಮ್ಮ. ನಾವು ಅದನ್ನ ಬಂದು ಕೇಳೋಕ್ಕಾಗಲ್ಲಮ್ಮ. ಅದಕ್ಕೆ ನಾನು ಒಂದೆರಡು ದಿನ ಸಮಾಧಾನದಾಗಿದ್ದೆ. ಬಿಡಿ, ಇದು ಎಷ್ಟು ದಿನ ಇರುತ್ತೆ ನೋಡೋಣ. ನಾವು ಬಡವರು ಅಂತೇಳಿ ನಮ್ಮ ತಿರಸ್ಕಾರ ಮಾಡಿರಲ್ಲ, ಇದು ಎಷ್ಟು ದಿನ ಇರುತ್ತೆ ಅಂತೇಳಿ ನೋಡೋಣ ನಮ್ಮ ಸುಮ್ಮನಿದ್ದೆ. ಇವಳು ಎಲ್ಲಿರೋಳು, ಇದ್ದೂರಾಗಿರೋಳು ಮಂಜಮ್ಮ, ರಾಜಮ್ಮ, ರಂಗಮ್ಮ, ಇವ್ರು ಮೂವರು ಬರೀ ಅಣ್ಣನ ಮನೆ ಅಂತ ಅಲ್ಲಿಗೆ ಹೋಗ್ತಿದ್ರು. ನೋಡ್ರಿ, ಅವಳಿಗೆ ಸೊಸೆರ ಬೆಲೆನೇ ಕೊಡಲ್ಲ ನಮ್ಮ ಮಂಜಮ್ಮಗೆ. ಹಂಗಾದ್ರೂ ನಮ್ಮ ಅಯ್ಯಪ್ಪ ಏನೇನು ಒಂದಿಲ್ಲ, ಇದ್ದೂರಾಗಿದ್ರು ಮಾತಾಡ್ಸೋದು ಕಷ್ಟ. ನೋಡ್ರಿ ಹೆಂಗಿದೆಲ್ಲ ಹೆಂಗೈತೆ ಅಂತ ಹೇಳಿ. ಅದಕ್ಕೆ ಇವತ್ತು ಇವಳೇ ಬಂದ್ಲು.
ಇವಳೆ ಬಂದು ನೋಡಿ ಹಿಂಗಾಗೈತೆ ಅಂತ ನಮಗೆ ಅದು ಗೊತ್ತೇ ಇಲ್ಲ. ಯಾರ್ಯಾರ ಹೇಳಿದ್ರು ಗೊತ್ತಿತ್ತು ಆದರೆ ಇವ್ರು ಎಂದು ನಮ್ಮ ತಗ ಏನು ಹೇಳೇ ಇಲ್ಲ. ಕೊಟ್ವಿ ಅಂತ ಹೇಳ್ದಾರಲ್ಲ, ಏನು ಹೇಳ್ದಾರಲ್ಲ. ನಾವಿದೆ ಇವಾಗ ಹೆಂಗೆ ಕೇಳೋಕ್ಕಾಗುತ್ತೆ ನಮ್ಮ ಅಯ್ಯಪ್ಪನ? ಅದಕ್ಕೆ ನಾನು ಹೋಗಲ್ಲ ಅಂತ, ನಾನು ಕಳಿಸಲ್ಲ ಕಣಪ್ಪ, ನಮ್ಮ ಅಯ್ಯಪ್ಪನ ಮಾತ್ರ ಕಳಿಸಲ್ಲ ಅಂತ ಹೇಳಿದ್ದೀನಿ ನಾನು. ಬೇಕಂಬ ಬೈತಾಳೆ, ಅಮ್ಮ ನೀವು ಸುಮ್ಮನೆ ಇರ್ಬೇಕು, ನೀವು ಅಂಥಕ್ಕೆಲ್ಲ ಮಾತಾಡಬಾರ್ದು ಅಂತ. ಮೊದಲೇ ಒಳ್ಳಾಳಲ್ಲ ಅಂಕ್ಲಾಳು. ನಮ್ಮ ಅತ್ತಿಗೆ ಯಾಕೆ ಬೇಕವ ಅಕ್ಕ, ನಮ್ಮ ಅಕ್ಕಯ್ಯ ಒಳ್ಳಾಳಲ್ಲ ಇವ್ರ ಅತ್ತಿಗೆ. ಅದಕ್ಕೇನೆ ನಾನು ನಮ್ಮನ್ನು ಮಾತ್ರ ಮುಂದಕ್ಕೆ ತರಬೇಡಮ್ಮ ಸರಿ ನೋಡ್ರಿ. ಅದಕ್ಕೆ ಹೇಳೋದು, ನಾವು ಎಷ್ಟು ಇಕ್ಕಿ ಕೊಟ್ಟರು, ನಾವು ಎಷ್ಟು ಆಸೆ ಮಾಡ್ತಿದ್ವಿ ಗೊತ್ತಿರಲಿಲ್ಲ. ಆ ಅಮ್ಮ ಎಂದೆಂದು ಹೆಣ್ಮಕ್ಳು ಬಂದವ್ರೆ ಅಂತ ಹೇಳಿ ಒಂದು ಕೋಳಿ ಕೊಯ್ದಾಳಲ್ಲ, ನಾವು ಕೋಳಿ ತರೋದು. ನಮ್ಮ ಅಯ್ಯಪ್ಪಂತೂ ನಮ್ಮ ರಾಜಮ್ಮನ ಮೇಲೆ ಬೋಲ ಆಸೆ. ಅಯ್ಯಮ್ಮನ ಮೇಲೆ ಇದ್ದೂರಾಗಳ ಅಯ್ಯಮ್ಮನ ಮೇಲೂ ಬೋಲ ಆಸೆ ಇತ್ತು. ಅಯ್ಯಮ್ಮನೇ ಕಳ್ಕೊಂಡ್ಲಿ ಮಾತಾಡಿಸ್ದಂಗೆ. ಅಲ್ಲಿ ಈಗ ನಮ್ಮ ಅಯ್ಯಪ್ಪ ಮುಂದೆ ಬಂದ್ರು ಮಾತಾಡ್ಸಲ್ಲ, ಬೆಲೆ ಇಲ್ದಂಗೆ ಅವ್ರಾಗಿ ಅವ್ರು ಬೆಲೆ ಕಳ್ಕೊಂಡ್ರೆ ಏನು ಮಾಡೋಕ್ಕಾಗುತ್ತೆ? ಈಗ ಇಂತಾರು ನಮ್ಮ ಮನೆ ಹೆಣ್ಮಕ್ಳು ನೋಡ್ರಿ. ನಮ್ಮ ಏಕಂಬ ಬೈತಾಳೆ, ಅದಕ್ಕಾಗಿ ಸುಮ್ಕಾಗಿದ್ವಿ ನಾವು ಅಷ್ಟೇ. ನಮಗೂ ಇದೇ ಇರುತ್ತೆ, ಕಾಲ ಬದಲಾದಾಗ ನಾವು ಸೇನಕ್ಕಾಗ್ತೀವಿ. ನೋಡೋಣ ಇನ್ನು ಎಂತೆಂಥ ಕಾಲ ಬರುತ್ತೋ ಏನೋ ನೋಡೋಣ. ನಮ್ಮ ಹುಡುಗರು ಓದ್ತಾ ಇದ್ದೇವೆ, ಓದಲಿ. ನಮ್ಮ ಹುಡುಗರು ಓದಿ ಒಂದೊಳ್ಳೆ ಕೆಲಸಕ್ಕೆ ಹೋದ್ಮೇಲೆ ನಾವು ಕೊಡ್ತೀವಿ. ನೋಡ್ತಾ ಇರ್ತೀನಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನಾರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.